ಇವತ್ ಹೇಗಾದ್ರೂ ಮಾಡಿ ಅಪ್ಪಂಗೆ ನಮ್ ಪ್ರೀತಿ ವಿಷಯ ಹೇಳ್ಬಿಡ್ಬೇಕು. ಅಮರ್. ಹಲೋ ರಾಧಿಕಾ. ಅಮರ್ ಹೇಳು, ನಿಂಗೆ 100 ಇಯರ್ಸ್. ಯಾಕೆ ನೀನ್ ಫೋನ್ ಮಾಡ್ಬೇಕು ಅನ್ಕೋತಿದ್ದಾಗ ನಾನೇ ಫೋನ್ ಮಾಡ್ಬಿಟ್ನಾ? ಅಲ್ಲ, ನಿನ್ನ ನೆನೆಸ್ಕೋತಿದ್ದೆ, ನೀನೇ ಫೋನ್ ಮಾಡ್ಬಿಟ್ಟೆ. ನಿಮ್ಮ ಅಪ್ಪಂಗೆ ನಮ್ ವಿಷಯ ಎಲ್ಲ ಹೇಳ್ಬಿಟ್ಯಾ? ಇಲ್ಲ ಅಮರ್. ಯಾಕೆ? ಹೇಳೋದಕ್ಕೆ ನಮ್ಮಪ್ಪ ಬರ್ಬೇಕಲ್ವಾ? ಓಹ್, ಇನ್ನೂ ಬಂದಿಲ್ವಾ? ಬಂದಿದ್ರೆ ಇಷ್ಟೊತ್ತಿಗೆ ನಿನಗ್ ಗುಡ್ ನ್ಯೂಸ್ ಹೇಳ್ತಿರ್ಲಿಲ್ವಾ? ಹೌದು, ನನ್ನ ಡ್ರಾಪ್ ಮಾಡಿ ಅರ್ಜೆಂಟಾಗಿ ಹೋಗ್ಬಿಟ್ಯಲ್ಲ, ಯಾಕೆ? ನಂಗ್ ಗೊತ್ತು ಬಿಡು. ಬರ್ತಾ ನಿಂಗೊಂದ್ ಗೊಂಬೆ ತೋರ್ಸಿದ್ನಲ್ಲ, ಅದನ್ ತಗೊಳೋಕೆ ಹೋಗಿದ್ದೆ ಅಲ್ವಾ? ಹೌದು. ಸುಮ್ಮನೆ ಹೇಳ್ದೆ, ತಗೊಂಡ್ಬಿಟ್ಯಾ? ನೀವೆಷ್ಟೇ ಪ್ರಯತ್ನ ಪಟ್ರು ನನಗ್ ಹಿಡ್ಸಿರೋ ಗೊಂಬೆನ ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ ರೆಡಿ ಇಲ್ಲ. ಅಮರ್ ಅಮರ್, ಅಪ್ಪ ಬಂದ್ರು ಅನ್ಸುತ್ತೆ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್. ಅಪ್ಪ ಬಂದ್ರಾ? ಇವತ್ತು ಯಾಕಪ್ಪ ಇಷ್ಟೊಂದು ಲೇಟಾಗಿ ಬಂದ್ರಿ? ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತಮ್ಮ. ಸುಜಾತಾ, ಕಾಫಿ. ನಾನೇ ಮಾಡ್ಕೊಂಡ್ ಬರ್ತೀನಿ. ಅಪ್ಪ 2 ಮಿನಿಟ್ಸ್ ಅಲ್ಲಿ ಮಾಡ್ಕೊಂಡ್ ಬರ್ತೀನಿ. ಆಯ್ತಮ್ಮ. ಕಾಫಿ ರೆಡಿ. ನೀನ್ ಮಾಡೋ ಕಾಫಿ ಕುಡಿದ ತಕ್ಷಣ ಟೆನ್ಷನ್ ಎಲ್ಲ ಟಕ್ ಅಂತ ಮಾಯ ಆಯ್ತಮ್ಮ. ಅಪ್ಪ, ಅಪ್ಪ ಹೇಳಮ್ಮ. ನಿಮ್ಗೆ ಒಂದು ವಿಷಯ ಹೇಳ್ಬೇಕಿತ್ತು. ಹೇಳಮ್ಮ. ಏನ್ರಿ, ನೀರ್ ಕಾಯಿಸಿ ಬಾತ್ರೂಮ್ ಅಲ್ಲಿ ಇಟ್ಟಿದ್ದೀನಿ, ಹೋಗಿ ಸ್ನಾನಕ್ಕೆ. ಇಲ್ಲಿ ನೋಡಿ, ನೀರ್ ತಣ್ಣಗಾದ್ರೆ ಮತ್ತೆ ಬಿಸಿ ಮಾಡು ಅಂತೀರ, ನನ್ನಿಂದ ಆಗಲ್ಲ, ಹೇಳ್ತಿದ್ದೀನಿ, ಬೇಗ ಹೊರಡಿ. ಹೋಗ್ತೀನಿ ರೇ ಪುಟ, ನಾನ್ ಮೊದ್ಲು ಹೋಗಿ ಸ್ನಾನ ಮುಗಿಸ್ಕೊಂಡ್ ಬರ್ತೀನಿ. ಇಲ್ಲ ಅಂದ್ರೆ ನಿಮ್ಮ ಅಮ್ಮ ಹಿಗ್ಗ ಮೊಗ್ಗ ಬೈತಾಳೆ, ಸರಿನಾ? ಏನ್ರಿ? ಹೋಗ್ತೀನಿ. ದೇವ್ರೆ, ಇವತ್ ಹೇಗಾದ್ರೂ ಮಾಡಿ ಅಪ್ಪಂಗೆ ನಮ್ ಲವ್ ವಿಷಯ ಹೇಳ್ಬಿಡ್ಬೇಕು. ಅದನ್ನ ಹೇಳೋ ಧೈರ್ಯ ಕೊಡಪ್ಪ ಪ್ಲೀಸ್. ಅಣ್ಣ, ಬನ್ನಿ ಅಣ್ಣ. ಬಾವಾ, ಯಾವಾಗ ಬಂದೆ? ಅಲ್ಯಾಕ್ ನಿಂತಿದ್ಯೋ? ಒಳಗಡೆ ಬಾ. ಕೂತ್ಕೋ. ಸುಜಾತಾ, ಹೋಗ್ ನಿಮ್ಮ ಅಣ್ಣನ್ ಕಾಫಿ ತಗೊಂಡು. ಇವಾಗೇನ್ ಬೇಡಮ್ಮ. ಮಾವ, ಯಾವಾಗ ಬಂದ್ರಿ? ನಿಮ್ಗೊಂದು ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಮದುವೆ ಮನೆಯಿಂದ ಓಡ್ ಹೋಗಿದ್ ನನ್ನ ಮಗಳು ವಾಪಸ್ ಬಂದಿದ್ದಾಳೆ ಭಾವ. ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡ್ಬಿಟ್ಟು ಬಂದಿದ್ದಾಳೆ. ಪ್ರೀತಿ ಪ್ರೇಮ ಅಂತ ಅವಳನ್ನ ಮರಳು ಮಾಡಿ
ಮದುವೆ ಮಂಟಪದಿಂದ ಕರ್ಕೊಂಡು ಹೋಗಿ ನಡು ಬೀದಿಲಿ ಅವಳ ಬಿಟ್ಟು ಓಡ್ ಹೋಗಿದ್ದಾನೆ. ಅವನು ದೊಡ್ಡ ಮೋಸಗಾರ, ನಂಬಿಸಿ ಕುತ್ತಿಗೆ ಕುಯ್ದಿದ್ದಾನೆ. ಅವತ್ತು ಎಲ್ಲರ ಮುಂದೆ ಅವಳು ಮಾಡಿದ ಅವಮಾನಕ್ಕೆ ಹೆತ್ತ ಮಗಳು ಅಂತಾನು ನೋಡದೆ ಅವಳನ್ನ ಕೊಚ್ಚಿ ಸಾಯಿಸ್ಬಿಡೋಣ ಅನ್ನೋಷ್ಟು ಕೋಪ ಬಂದಿತ್ತು ನನಗೆ. ಆದ್ರೆ ಹೆಣ್ಣು ಹೆತ್ತ ತಪ್ಪಿಗೆ ಕೋಪ ತಾಪ ಎಲ್ಲ ತಡ್ಕೋಬೇಕಲ್ಲ. ನಾಲ್ಕು ಜನ ನಾಲ್ಕು ಥರ ಮಾತಾಡ್ತಿದ್ರು, ಏನೂ ಮಾತಾಡದೆ ತಲೆ ತಗ್ಗಿಸ್ಕೊಂಡು ಅವಳನ್ನ ಮನೆಗೆ ಕರ್ಕೊಂಡು ಬಂದೆ ಕಣೋ. 20 ವರ್ಷ ಸಾಕಿ ಸಲಹಿರೋ ತಂದೆ ಮಾನ ಮರ್ಯಾದೆಗಿಂತ 4 ದಿನ ಹಿಂದೆ ಬಿದ್ದು ಪ್ರೀತಿ ಗೀತಿ ಅಂತ ಮರಳು ಮಾಡೋರೇ ಹೆಚ್ಚಾಗ್ಬಿಡ್ತಾರೆ ಕಣೋ ಇವರಿಗೆ. ಮಾವ, ನಿಂಗೂ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಮದುವೆ ವಯಸ್ಸಾಯ್ತು, ಹುಷಾರಾಗಿರೋ. ಬಾವ, ನನ್ನ ಮಕ್ಕಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತೋ ನಿನಗೆ? ನಮ್ಮ ಮಕ್ಕಳು ಹಾಗೆ ಮಾಡೋದಿಲ್ಲ ಅಂತ ನಾವ್ ಅನ್ಕೋತೀವಿ, ಆದ್ರೆ ಪ್ರೀತಿ ಅನ್ನೋ ಮಾಯಕ್ಕೆ ಬಲಿಯಾಗಿ ನಮ್ಮನ್ನ ಮುಳುಗಿಸ್ಬಿಡ್ತಾರೆ ಕಣೋ ಈ ಹೆಣ್ಮಕ್ಳು. ಏನಣ್ಣ ಇದು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಿನ್ ಮಗಳು ತಪ್ಪು ಮಾಡಿದ್ಲು ಅಂತ ಎಲ್ರೂ ಹಾಗೆ ಮಾಡ್ತಾರಾ? ಯಾಕಮ್ಮ ಮಾಡಲ್ಲ? ಪ್ರೀತಿ ಅನ್ನೋದು ಒಂದು ಮಾಯೆ, ಪ್ರೀತಿ ಅನ್ನೋದು ಒಂದು ಅಮಲು, ಪ್ರೀತಿ ಅನ್ನೋದು ಹೆತ್ತವರ ಮಾನ ಮರ್ಯಾದೆ ತೆಗೆಯುವಂಥ ವಿಷಾನಮ್ಮ. ಅಣ್ಣ, ನೀನ್ ನೋವಲ್ಲಿ ಏನೇನೋ ಮಾತಾಡ್ತಿದ್ಯಾ? ಇಲ್ಲಮ್ಮ, ಇದು ನೋವಲ್ಲಮ್ಮ, ಇದು ನನ್ನ ಆತಂಕ. ಮಕ್ಕಳ ಮೇಲಿರೋ ಪ್ರೀತಿಯಿಂದಲೇ ಹೇಳ್ತಾ ಇದ್ದೀನಮ್ಮ. ನಾನು ನಿಮಗಿಂತ ಜಾಸ್ತಿನೇ ಪ್ರೀತಿ ತೋರಿಸಿದ್ದೆ, ಏನ್ ಕೇಳಿದ್ರು ಕೊಡಿಸ್ತಾ ಇದ್ದೆ. ಅದೇನಮ್ಮ ನಾನು ಮಾಡಿದ ತಪ್ಪು. ಏನ್ ಕೇಳಿದ್ರು ಕೊಡಿಸ್ತೀವಿ, ಏನ್ ಮಾಡಿದ್ರು ಅಡ್ಡ ಬರಲ್ಲ ಅನ್ನೋ ಧೈರ್ಯನೇ ಹೀಗೆ ಮಾಡಿಸ್ಬಿಡ್ತಮ್ಮ. ಭಾವ, ಚೆನ್ನಾಗಿ ಜ್ಞಾಪಕ ಇಟ್ಕೋ, ನನ್ನ ಪರಿಸ್ಥಿತಿ ನಿನಗೆ ಬರಬಾರ್ದು. ನಾನು ಪಟ್ಟ ಕಷ್ಟ ನೀನು ಪಡಬಾರದು. ನೀನ್ ತಡ್ಕೊಳ್ಳಲ್ಲ ಭಾವ. ನಾನು ಹೇಗೋ ತಡ್ಕೊಂಬಿಟ್ಟೆ, ಆದ್ರೆ ನಿನ್ ಕೈಲಿ ತಡ್ಕೊಳಕ್ಕಾಗಲ್ಲ ಭಾವ, ನನಗ್ ಗೊತ್ತು. ನನ್ನ ತಂಗಿ ಕಣ್ಣೀರ್ ಹಾಕೋದ್ ನನ್ನ ಕೈಲಿ ನೋಡಕ್ಕಾಗಲ್ಲ. ಈ ವಿಷಯನ ನಿಮಗೆ ಹೇಳಿ ಹೋಗೋಣ ಅಂತ ಬಂದೆ. ಈ ಹೆಣ್ಣು ಮಕ್ಕಳನ್ನ ನಂಬಬಾರದು.
ಈ ಹೆಣ್ಮಕ್ಕಳನ್ನ ನಂಬಾರ್ದು, ಈ ಹೆಣ್ಮಕ್ಕಳನ್ನ ನಂಬಬಾರ್ದು. ನಂಬಾರ್ದು, ನಂಬಾರ್ದು, ಅಣ್ಣ ನಂಬಾರ್ದು, ನಂಬಲೇಬಾರ್ದು. ಅಣ್ಣ ನನ್ ಮಾತ್ ಕೇಳು ಅಣ್ಣ. ಪಾಪ ನಿಮ್ಮ ಮಾವ ನೋವಲ್ಲಿದ್ದಾನೆ. ಅವನಿಗಾಗಿರೋ ಅನ್ಯಾಯನ ಮರೆಯಕ್ಕಾಗ್ತಿಲ್ಲ ಅಷ್ಟೇನಮ್ಮ. ಅವನು ಆ ನೋವನ್ನ ಮರೆಯಕ್ಕಾಗ್ದೆ ಏನೇನೋ ಮಾತಾಡ್ತಿದ್ದಾನೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ಅವನಿಗಾಗಿರೋ ನೋವಲ್ಲಿ ಎಲ್ಲರನ್ನೂ ಬೈತಿದ್ದಾನೆ ಅಷ್ಟೇ. ಅದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೋಬೇಡಿ. ಆದ್ರೂ ಮಾವ ಹೇಳಿದ್ರಲ್ಲಿ ತಪ್ಪೇನಿತ್ತಪ್ಪ. ಅಪ್ಪ ಅಮ್ಮ ತಲೆ ತಗ್ಸಂಗ್ ಮಾಡಿ ಮಗಳು ಹತ್ತರ ಹೋಗೋದ್ ತಪ್ಪೇ ಅಲ್ವಾ? ಅಂತ ದುಸ್ಥಿತಿ ಯಾವ ತಂದೆಗೂ ಬರಬಾರ್ದಪ್ಪ. ಪ್ರೀತಿ ಮಾಡೋದ್ ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ, ಆದ್ರೆ ತಂದೆಗೆ ಮೋಸ ಮಾಡೋದಂತೂ ತಪ್ಪೇ. ಅಪ್ಪ, ನಿಮ್ಮಿಬ್ರು ಮಕ್ಕಳು ಯಾವತ್ತೂ ನಿಮ್ಗಂತ ದುಸ್ಥಿತಿ ಬರಕ್ ಬಿಡಲ್ಲ ಅಪ್ಪ. ಅಯ್ಯೋ, ಏನಮ್ಮ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದೀಯಾ? ನೀವು ನಾನ್ ಬೆಳೆಸಿರೋ ಮಕ್ಕಳು ಕಣ್ರು. ಹೋಗಿ ಹೋಗಿ ರೆಸ್ಟ್ ತಗೊಳ್ಳಿ. ಅಮ್ಮ ರಾಧಿಕಾ, ನೀನೇನು ಹೇಳ್ಬೇಕು ಅಂದ್ಯಲ್ಲ? ಏನಿಲ್ಲ ಅಪ್ಪ. ನಿಂಗೂ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಮದುವೆ ವಯಸ್ಸಾಯ್ತು. ಹುಷಾರಾಗಿರು. ನನ್ನ ಪರಿಸ್ಥಿತಿ ನಿನಗೆ ಬರಬಾರ್ದು. ಚಚೆ, ನನ್ನ ಮಕ್ಕಳು ಹಾಗೆಲ್ಲ ಮಾಡಲ್ಲ. ಇದ್ರ ಬಗ್ಗೆ ನಾನು ಯೋಚನೆನೂ ಮಾಡಬಾರ್ದು. ಅಮ್ಮ, ಇನ್ನು ಮಲ್ಗಿಲ್ವಾ? ಮಲ್ಕೋತೀನಿ. ಒಂದ್ ನಿಮಿಷ ಬಾಯಲ್ಲಿ ಕೂತ್ಕೋ. ಏನಮ್ಮ? ರಾಧಿಕಾ ಜಾತಕನ ಜ್ಯೋತಿಷಿಗಳ ಹತ್ರ ತೋರಿಸಿದೀನಿ. ಇಬ್ಬರು ಜಾತಕನೂ ತಾಳೆ ಹಾಕಿದ್ದಾರೆ. ಏನು ತೊಂದರೆ ಇಲ್ವಂತೆ. ನಾಳೆ ಮುಹೂರ್ತ ಚೆನ್ನಾಗಿದೆ, ಅವ್ರ ಮನೆಗೆ ಹೋಗಿ ಬನ್ನಿ ಅಂತ ನಮ್ ಜ್ಯೋತಿಷಿಗಳು ಹೇಳಿದ್ರು.
ನೀನು ಬಂದ್ರೆ ನಾವಿಬ್ರು ಒಟ್ಟಿಗೆ ಹೋಗ್ಬೋದು. ನಾನ್ ಯಾಕಮ್ಮ, ನೀವ್ ಹೋಗ್ ಬನ್ನಿ. ಇಲ್ಲ ಕಂದ, ಶುಭ ಕಾರ್ಯ ಅಲ್ವಾ? ನೀ ಫ್ಯಾಂಟಾಸ್ಟಿಕ್. ಎಷ್ಟು ಗ್ರ್ಯಾಂಡ್ ಆಗಿ ಡೆಕೋರೇಟ್ ಮಾಡಿದಾನೆ ನೋಡು. ಇದನ್ ಕದಿಯೋದಕ್ಕೆ ಮನ್ಸೇ ಒಪ್ತಿಲ್ಲ. ಈ ಗೊಂಬೆನ ಎತ್ಕೊಂಡು ಹೋಗೋದ್ಕಿಂತ ಇಲ್ಲೇ ಬಿಟ್ರೇನೆ ಚೆನ್ನಾಗಿರುತ್ತೇನೋ. ನೀವೆಷ್ಟೇ ಪ್ರಯತ್ನ ಪಟ್ರು ನನಗೆ ಹಿಡ್ಸಿರೋ ಗೊಂಬೆನ ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ ರೆಡಿ ಇಲ್ಲ. ಈ ಗೊಂಬೆ ನಂದು. ಯಾವುದೇ ಪರಿಸ್ಥಿತಿಲೂ ಇದು ನನ್ನ ಜೊತೆಲೇ ಇರಬೇಕು. ಕಳ್ಳ 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 ಹಿಡ್ಕೊಳ್ಳಿ. ಕಳ್ಳ ಕಳ್ಳ ಸೆಕ್ಯೂರಿಟಿ ಕಳ್ಳ. ಯಾರೋ ನೀನು? ನಿಂತ್ಕೊಳ, ಬಿಡ್ಬೇಡಿ ಬಿಡ್ಬೇಡಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಬಿಡ್ರ ನನ್ನ, ಗಟ್ಟಿಯಾಗಿ ಹಿಡ್ಕೊಳ್ಳಿ.
ಬಿಡ್ಬೇಡಿ ಬಿಡ್ಬೇಡಿ ಗಟ್ಟಿಯಾಗಿ